ಹೋಟೆಲ್ಗೆ ಹೋದಾಗ ದೋಸೆ ಇಡ್ಲಿ ಜೊತೆ ಮತ್ತೊಂದು ತುಂಬ ಇಷ್ಟಪಟ್ಟು ತಿನ್ನುವಂಥ ಅದೇ ಖಾರಾಬಾತು. ಅಂಥದ್ದೇ ಒಂದು ಹೋಟೆಲ್ ಸ್ಟೈಲಿಯಲ್ಲಿ ಇವತ್ತು ನಾವು ಖಾರಾಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಬಾಯಲ್ಲಿಟ್ಟರೆ ಕರಗಿ ಹೋಗಿಬಿಡುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು. ಪ್ರತಿದಿನ ತಿಂಡಿಗಾಗಿರ್ಬೋದು, ಲಂಚ್ ಬಾಕ್ಸಿಗಾಗಿರ್ಬೋದು, ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದಾಗ ಈ ರೀತಿ ಒಂದು ಸರಿ ಖಾರಾಬಾತನ್ನು ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿ ಇರುತ್ತೆ, ಹಾಗೆ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆ ಒಂದು ಫ್ಲೇವರ್ಫುಲ್ ಆಗಿರುವಂಥ ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಆಗಿದ್ದರೆ ಇವತ್ತು ಖಾರಾಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನೋಡಿ, ಒಂದು ಬಾಣಲೆನ ಇಟ್ಬಿಟ್ಟು ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಗೋಡಂಬಿಯನ್ನು ಹಾಕ್ಕೋಬೇಕು. ಇದೊಂದು ಸ್ವಲ್ಪ ಲೈಟಾಗಿ ಬಣ್ಣಕ್ಕೆ ಬಂದಾಗ ಇದನ್ನು ತೆಗೆದುಬಿಟ್ಟು ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳೋಣ. ಈಗ ಅದೇ ಎಣ್ಣೆಯಲ್ಲೇ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆನ ಸ್ವಲ್ಪ ಚಿಟಪಟ ಅಂದಮೇಲೆ ಉದ್ದಿನಬೇಳೆ, ಕಡಲೆಬೇಳೆಯನ್ನು ಸೇರಿಸ್ಕೊಳ್ಳೋಣ. ಈ ಉದ್ದಿನಬೇಳೆ, ಕಡಲೆಬೇಳೆ ಅನ್ನೋಂಥದ್ದು ಸಹ ಚೆನ್ನಾಗಿ ಫ್ರೈ ಆಗಬೇಕು, ಒಂದೊಳ್ಳೆ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದೇನಾದರೂ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ತಿನ್ನಬೇಕಾದ್ರೆ ಅದು ಒಂದೊಳ್ಳೆ ಫ್ಲೇವರ್ ಬರೋದಿಲ್ಲ. ಹಾಗಾಗಿ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿ, ಹಾಗೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಸಹ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಈ ರೀತಿ ಶುಂಠಿ ಹಾಕ್ಕೊಳೋದ್ರಿಂದ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಖಾರಾಬಾತಿಗೆ. ಹಾಗೆ ನೋಡಿ, ಒಂದು ದೊಡ್ಡ ಸೈಜಲ್ಲಿರುವಂತಹ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸೀದೋಗಬಾರ್ದು, ಕಲರ್ ಚೇಂಜ್ ಆಗಬಾರ್ದು, ಜಸ್ಟ್ ಟ್ರಾನ್ಸ್ಪರೆಂಟ್ ಕಲರ್ಗೆ ಟರ್ನ್ ಆಗಬೇಕಷ್ಟೇ. ಅಲ್ಲಿವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಲೈಟಾಗಿ ಕಲರ್ ಸಹ ಚೇಂಜ್ ಆಗ್ತಾ ಇದೆ. ಈ ರೀತಿ ಆದರೆ ಆಯಿತು. ಇವಾಗ ಇದರಲ್ಲೇ ನಾವು ಕಟ್ ಮಾಡ್ಕೊಂಡಿರೋಂಥ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ನಿಮಗೆ ಯಾವ ತರಕಾರಿಗಳು ಇಷ್ಟ ಆಗುತ್ತೋ ಎಲ್ಲ ತರಕಾರಿಗಳನ್ನು ಸೇರಿಸ್ಕೋಬೋದು. ನಾನಿವತ್ತು ಕ್ಯಾರೆಟು, ಬೀನ್ಸು, ಹಾಗೆ ಬಟಾಣಿ ನೆನೆಸ್ಬಿಟ್ಟು ಅದನ್ನು ಬೇಯಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ. ನಿಮಗೇನಾದರೂ ಹಸಿ ಬಟಾಣಿ ಸಿಕ್ಕಿದರೆ ಅದನ್ನು ಸಹ ನೀವು ಸೇರಿಸ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋದ್ರಿಂದ ತರಕಾರಿ ಬೇಗನೆ ಸಾಫ್ಟ್ ಆಗುತ್ತೆ. ಹಾಗಾಗಿ ಈ ರೀತಿ ತರಕಾರಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದರಲ್ಲೇ ಸ್ವಲ್ಪ ಕರಿಬೇವನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಟೊಮೆಟೊ ತುಂಬ ಸಾಫ್ಟ್ ಆಗಬಾರ್ದು, ಹಾಗಾಗಿ ಸ್ವಲ್ಪ ಲೋ ಫ್ಲೇಮನ್ನು ಇಟ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಅದು ಲೈಟಾಗಿ ಕ್ರಂಚಿಯಾಗಿ ಇರಬೇಕು ಟೊಮೆಟೊ. ಅಲ್ಲಿವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಆಲ್ಮೋಸ್ಟ್ ಇಲ್ಲೆಲ್ಲ ಟೊಮೆಟೊನೂ ಸಹ ಚೆನ್ನಾಗಿ ಲೈಟಾಗಿ ಫ್ರೈ ಆಗಿದೆ. ಈ ರೀತಿ ಆದರೆ ಆಯಿತು. ಇವಾಗ ಇದರಲ್ಲೇ ನಾವು 1 ಕಪ್ಪಷ್ಟು ರವೆನ ಸೇರಿಸ್ಕೊಂಡು ಹುರ್ಕೊಳ್ಳೋಣ. ನಾನಿಲ್ಲಿ ನೋಡಿ ತೊಗೊಂಡಿರೋ ರವೆನ ಬಂದುಬಿಟ್ಟು ಈ ರೀತಿ ಮೀಡಿಯಮ್ ಉಪ್ಪಿಟ್ಟು ರವೆ ಏನಂತೀವಲ್ವ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ಈ ರವೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಖಾರಾಬಾತು. ಬನ್ಸಿಲ್ ರವೆಯಲ್ಲಾಗಿರ್ಬೋದು ಅಥವಾ ಚಿರೋಟಿ ರವೆಯಲ್ಲಾಗಿರ್ಬೋದು ಮಾಡಬಾರ್ದು. ಈ ರವೆಯಲ್ಲಾದ್ರೇ ಖಾರಾಬಾತ್ ಅನ್ನೋಂಥದ್ದು ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ಬಾಯಲ್ಲಿಟ್ಟರೆ ಕರ್ಗೋಗೋವಂಥ ರೀತಿಯಲ್ಲಿ ಆಗುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ನಾವು ಯಾವಾಗಲೂ ರವೆನ ಹಾಗೆ ಫಸ್ಟೇ ಹುರ್ಕೊತಾ ಇದ್ವಲ್ವ, ಅದಕ್ಕಿಂತ ಈ ರೀತಿಯಾಗಿ ತರಕಾರಿ ಜೊತೆ ಚೆನ್ನಾಗಿ ಹುರ್ಕೊಳೋದ್ರಿಂದ ರವೆ ತುಂಬಾ ಚೆನ್ನಾಗಿ ಉರಿಯುತ್ತೆ. ಹಾಗೆ ಇದನ್ನು ಜಸ್ಟು ಒಂದು 4-5 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಲರ್ ಲೈಟಾಗಿ ಚೇಂಜ್ ಆಗಿದೆ, ಹಾಗೆ ಒಂದೊಳ್ಳೆ ಘಮನೂ ಸಹ ಬರ್ತಾ ಇದೆ. ಇದನ್ನು ತುಂಬ ಸೀದಿಸ್ಕೋಬಾರ್ದು, ಜಸ್ಟ್ ಲೈಟಾಗಿ ಒಂದೊಳ್ಳೆ ಕಲರ್ ಬರ್ತಾ ಇದೆ. ಹಾಗೆ ಒಂದೊಳ್ಳೆ ಫ್ಲೇವರ್ ಬರುತ್ತಲ್ಲ ರವೆದು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇದರಲ್ಲೇ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ವಾಂಗಿಬಾತ್ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ವಾಂಗಿಬಾತ್ ಪೌಡ್ರ್ ಇಲ್ಲ ಅಂತಂದರೆ ಮನೆಯಲ್ಲಿರುವಂಥ ರಸಂ ಪುಡಿ ಆಗಿರ್ಬೋದು ಅಥವಾ ಸಾಂಬಾರು ಪುಡಿ ಆಗಿರ್ಬೋದು, ಅದನ್ನು ಸೇರಿಸ್ಕೋಬೋದು. ನಾನಿವತ್ತು ವಾಂಗಿಬಾತ್ ಪುಡಿಯನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ವಾಂಗಿಬಾತ್ ಪುಡಿ ಹಾಕೋದ್ರಿಂದ ಖಾರಾಬಾತಿಗೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ನಾರ್ಮಲ್ ಉಪ್ಪಿಟ್ಟಿಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಟೇಸ್ಟ್ ಅಂತೂ ಕೊಡುತ್ತೆ. ಹಾಗಾಗಿ ವಾಂಗಿಬಾತ್ ಪುಡಿಯನ್ನು ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕಲರ್ಫುಲ್ಲಾಗಿ ರೆಡಿ ಆಗಿದೆ ಇದು ಆಲ್ಮೋಸ್ಟು. ಇದು ಈಗ ರೆಡಿ ಆಗ್ತಿರೋ ಟೈಮಲ್ಲೇ ನಾವು ಪಕ್ಕದಲ್ಲಿ ಇನ್ನೊಂದು ಒಲೆಯಲ್ಲಿ ನೀರನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೋಬೇಕು. ನೋಡಿ, 1 ಕಪ್ ರವೆಗೆ ನಾನಿಲ್ಲಿ 3 ಕಪ್ಪಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಲಿಕ್ಕೆ ಇಟ್ಟಿದ್ದೀನಿ.
ನಿಮಗೇನಾದರೂ ಖಾರ ಬಾತು ಒಂದು ಸ್ವಲ್ಪ ನೀರು ಥರ ಇರಬೇಕು ಅನ್ನೋದಾದರೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೋದು, 3.5 ಕಪ್ಪಷ್ಟು. ನಾನಿಲ್ಲಿ 3 ಕಪ್ಪಷ್ಟು ನೀರನ್ನು ಬಿಸಿ ಮಾಡ್ಕೊಳೋಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನು ನೋಡಿ ಈ ರೀತಿಯಾಗಿ ಸೇರಿಸ್ಕೊಳ್ಳೋಣ. ರವೆಗೆ ಆದಷ್ಟು ನಿಧಾನಕ್ಕೆ ಸೇರಿಸ್ಕೊಳ್ಳಿ, ತುಂಬ ಬಿಸಿ ಇರೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ರೀತಿ ಗಂಟು ಸಹ ಆಗೋದಿಲ್ಲ. ನೋಡಿ ಈ ರೀತಿ ರವೆನ ಹುರ್ಕೊಂಡು ನಾವು ನೀರನ್ನು ಬಿಸಿ ಮಾಡಿಕೊಂಡು ಹಾಕ್ಕೊಳೋದ್ರಿಂದ ಆದಷ್ಟು ಈ ರೀತಿ ಕುದಿಯೋವಂಥ ನೀರನ್ನೇ ಸೇರಿಸ್ಕೊಳ್ಳಿ. ತಣ್ಣಗಿರೋಂಥ ನೀರನ್ನು ಸೇರಿಸ್ಕೊಂಡ್ರೆ ಖಾರ ಬಾತಂತೂ ರುಚಿ ಆಗೋದಿಲ್ಲ, ತುಂಬ ಅಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಕುದೀತಾ ಇರೋಂಥ ನೀರನ್ನೇ ಸೇರಿಸ್ಕೊಳ್ಳಿ, ತುಂಬಾ ರುಚಿಯಾಗಿ ಇರುತ್ತೆ. ನೋಡಿ ಆಲ್ಮೋಸ್ಟ್ ಇದೆಲ್ಲ ಚೆನ್ನಾಗಿ ಬೆಂದಿದೆ, ಈ ರೀತಿ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಸ್ವಲ್ಪ 1 ನಿಮಿಷ ನಾವು ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಜಸ್ಟ್ 1 ನಿಮಿಷ ನಾವು ಕ್ಯಾಪನ್ನು ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಆಯಿತು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ ಈಗ 1 ನಿಮಿಷ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ಳೋಣ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಗ್ಯಾಸನ್ನು ಆಫ್ ಮಾಡ್ಕೊಂಡಾದಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಮತ್ತು ನಿಂಬೆಹಣ್ಣಿನ ಹುಳಿಗೆ ತುಂಬಾ ರುಚಿಯಾಗಿ ಆಗಿರುತ್ತೆ. ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಹುರಿದಿರುವಂಥ ಗೋಡಂಬಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನಾನು ಯಾವುದೇ ರೆಸಿಪಿಗಾಗಲಿ ಸಾಮಾನ್ಯವಾಗಿ ಗೋಡಂಬಿಯನ್ನು ಕೊನೆಯಲ್ಲೇ ಸೇರಿಸ್ಕೊತೀನಿ. ಏನಕ್ಕೆ ಅಂದರೆ ಆ ಕ್ರಿಸ್ಪಿನೆಸ್ ಹೊರಟೋಗಬಾರ್ದು ಅನ್ನೋದಕ್ಕೋಸ್ಕರ. ತಿನ್ನಬೇಕಾದ್ರೆ ಆ ಗೋಡಂಬಿಯ ಕ್ರಿಸ್ಪಿನೆಸ್ ಹಾಗೆ ಬಾಯಿಗೆ ಸಿಗಬೇಕು. ಹಾಗಾಗಿ ನಾನಿಲ್ಲಿ ಕೊನೆಯಲ್ಲಿ ಸೇರಿಸ್ಕೊಂಡು ಈ ರೀತಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಸೂಪರಾಗಿ ಖಾರ ಬಾತ್ ರೆಡಿ ಆಗೋಯ್ತು. ಹೋಟೆಲ್ಗೆ ಹೋದಾಗ ಈ ರೀತಿ ಖಾರ ಬಾತನ್ನ ನಾವು ಟ್ರೈ ಮಾಡಿರ್ತೀವಿ, ಆದರೆ ಮನೇಲಿ ಯಾಕೆ ಈ ರೀತಿ ಬಂದಿಲ್ಲ ಅಂದ್ಕೊಂಡಿದ್ರೆ ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮತ್ತೆ ಮಾಡ್ಕೊತೀರಾ. ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ಅನ್ನ ಸಾರು ತಿಂದು ಬೇಜಾರಾದಾಗ ನೈಟ್ ಟೈಮ್ ಡಿನ್ನರ್ಗಾಗಿರ್ಬೋದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.